ಸುದೀರ್ಘವಾಗಿ ಇಲ್ಲಿವರೆಗೆ ತಾವೆಲ್ಲ ಮಠದ ಕುರಿತು ಪೀಠದ ಕುರಿತು ವಿಚಾರಗಳು ಬಂದಾಗ ಮಾಧ್ಯಮಗಳ ಮೂಲಕ ಚರ್ಚೆಗೆ ಬಂದಾಗ ತಾವೆಲ್ಲ ಬಹಳಷ್ಟು ನೋವನ್ನು ಪಟ್ಟುಕೊಂಡು ತಾವೆಲ್ಲ ಇವತ್ತು ಮಠಕ್ಕೆ ಸ್ವಯಂ ಪ್ರೇರಿತರಾಗಿ ತಾವೆಲ್ಲ ಬಂದಿದ್ದೀರಿ. ಇದು ನಿಮ್ಮ ಮಠ, ನಿಮ್ಮ ಪೀಠ, ಬಡವರ ಬೆವರಿನ ಶ್ರಮದ ಪ್ರತೀಕವಾಗಿ ಪೀಠ ಆರಂಭವಾಗಿದೆ 2008ನೇ ಇಸ್ವಿಯಿಂದ. 2018ನೇ ಇಸ್ವಿಗೆ ಏಪ್ರಿಲ್ 20ಕ್ಕೆ ನಾವು ಪೀಠಾಧ್ಯಕ್ಷರಾಗಿ ಹರಪೀಠಕ್ಕೆ ಆಗಮಿಸಿದ ಮೇಲೆ ಇಲ್ಲಿಯವರೆಗೂ ಈ ಪೀಠದಿಂದ ಒಂದೇ ಒಂದು ರೂಪಾಯಿ ಹಣವನ್ನ ಸ್ವಂತಕ್ಕೆ ಸ್ವೀಕರಿಸಿಲ್ಲ, ಚೆಕ್ಕಿಗೆ ಸೈನ್ ಮಾಡಿಲ್ಲ. ಆ ಯಾವ ಅಧಿಕಾರವೂ ನಾವು ಪಡೆದಿಲ್ಲ. ಇಲ್ಲಿಂದ ಕೆಲವು ಪತ್ರಿಕೆಗಳಲ್ಲಿ ನಮ್ಮ ಕೆಲವು ಟ್ರಸ್ಟಿಗಳು ಒಂದು ಪತ್ರಿಕೆಯಲ್ಲಿ ಇಲ್ಲಿಂದನೇ ಶ್ವಾಸಯೋಗಕ್ಕೆ ಕೇಂದ್ರಕ್ಕೆ ಹಣ ಹೋಗಿದೆ ಅಂತ ಹೇಳಿದ್ದಾರೆ. ಬಹಳ ಭಕ್ತರ ಮೂಲಕ ಈ ಮೂಲಕ ಹೇಳ್ತೇನೆ, 2018 ಇಂದ ಇಲ್ಲಿವರೆಗೆ ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ, ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗ್ಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳಕ್ ಆಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂತಹ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಇವಾಗ ನಾನು ಅದನ್ನ ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ, ಆದ್ರೆ ಅಲ್ಲಿರುವಂತಹ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದಲೂ ಕೂಡ ಅದನ್ನ ಯಾರು ಕೂಡ ಮುಚ್ಚೆ ಮರೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಪಾರದರ್ಶಕವಾಗಿ ಬದುಕಿದ್ದೇನೆ. ನಾವು ಮನೆ ಬಿಟ್ಟಿದ್ದು 8 ವಯಸ್ಸಿನಿಂದ, ಅಲ್ಲಿಂದ ಇಲ್ಲಿವರೆಗೂ ಇವತ್ತಿಗೂ ನನ್ನ ಪೂರ್ವಾಶ್ರಮಕ್ಕೆ ಹೆಜ್ಜೆ ಇಟ್ಟಿಲ್ಲ, ಪಾದ ಹಾಕಿಲ್ಲ. ನಾನು ಸಿದ್ದೇಶ್ವರಪ್ಪಗಳು ನಮ್ಮ ಪೂರ್ವಾಶ್ರಮ ತಂದೆಯವರು ಇಬ್ಬರು ಬಹಳ ಆಪ್ತರು. ಸಿದ್ದೇಶ್ವರಪ್ಪಗಳು ಜನವರಿ 2ನೇ ತಾರೀಕು ಅವರು ಲಿಂಗೈಕ್ಯರು ಆದಂತ ಸಂದರ್ಭದಲ್ಲಿ ಹಿಂದಿನ ದಿನ ಅವರ ಪಾದ ಸೇವೆಯನ್ನು ಮಾಡ್ತಾ ಇದ್ದೇವೆ ನಾವು. ಅವರು ಮತ್ತು ನಮ್ಮ ಪೂರ್ವಾಶ್ರಮ ತಂದೆಯವರು ಎಷ್ಟು ಅವಿನಾಭಾವ ಸಂಬಂಧ ಅಂತಂದ್ರೆ, ಆ ಕಡೆಗೆ ಸಿದ್ದೇಶ್ವರಪ್ಪಗಳು ಆರೋಗ್ಯ ತಪ್ಪಿತು, ಇದರಲ್ಲಿ ನಮ್ಮ ಪೂರ್ವಾಶ್ರಮ ತಂದೆಯ ಆರೋಗ್ಯ ತಪ್ಪಿತು. ಹಿಂದಿನ ದಿನ ಸಿದ್ದೇಶ್ವರಪ್ಪಗಳು ಒಬ್ರು ಸ್ವಾಮಿಗಳು ಬಂದು ಒಂದು ಬರೆದು ಕೊಟ್ರು. ವಚನಾನಂದ ಮಹಾಸ್ವಾಮಿಗಳ ಪೂರ್ವಾಶ್ರಮ ತಂದೆಯವರು ಹಾಸಿಗೆ ಬೆಡ್ನಲ್ಲಿ ಮಲಗಿದ್ದಾರೆ, ಆರೋಗ್ಯ ಕೈ ಕೊಟ್ಟಿದೆ, ಕೊನೆಗೆ ಅವ್ರನ್ನ ನೋಡಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿದ್ದಾರೆ ಅಂತ ಹೇಳಿದಾಗ ಸಿದ್ದೇಶ್ವರಪ್ಪಗಳು ಮಾತಾಡಕ್ ಬರ್ತಿರ್ಲಿಲ್ಲ. ನಮಗೆ ಕರೆದು ಹೋಗು ಅಂತಂದ್ರು. ನಾನು 2ನೇ ತಾರೀಕು ಹೋದೆ. ಹೋಗುವೊಳಗಾಗಿ ಅವರು ಪ್ರಾಣ ಬಿಟ್ಟಿದ್ರು. ಅದು ಮನೆಗೆ ಹೋಗ್ಲಿಲ್ಲ, ಅಲ್ಲಿ ಆಸ್ಪತ್ರೆಗೆ ಹೋದೆ. ಅವಾಗ ಹೋಗಿ ಒಂದು ಹಾರ ಹಾಕಿ ಬಂದೆ. ಮತ್ತೆಂದು ಆ ಕಡೆಗೆ ಪಾದವನ್ನು ಇಟ್ಟಿಲ್ಲ. ಬಂಧುಗಳೇ, ನಾವು ಸನ್ಯಾಸ ಸ್ವೀಕಾರ ಮಾಡಿ ಇದೇ ಬರೋ ಗುರುಪೂರ್ಣಿಮೆಗೆ 25 ವರ್ಷಗಳಾಗಿದೆ. ಆರಾಧ್ಯ ಪ್ರಾಣಲಿಂಗವೆಂದು ಪುನರ್ಜಾತನಾದ ಬಳಿಕ ಸಂಸಾರ ಎಣ್ಣವರು ತನ್ನವರೆಂದರೆ ನಂಟು ಭಕ್ತಿ ನಾಯಕ ನರಕ ಅಂತ ಹೇಳಿ ಬಸವನವರು ಹೇಳ್ತಾರೆ. ಒಂದು ಸಲ ಸನ್ಯಾಸ ದೀಕ್ಷೆನ ತೆಗೆದುಕೊಂಡ ಮೇಲೆ ಅಪ್ಪ ಅವ್ವ ಅಣ್ಣ ತಮ್ಮ ಅಂತ ಏನಾದ್ರೂ ನಂಟಸ್ತಿಕೆ ಮಾಡಿದ್ರೆ ಅದು ನಾಯಿ ನರಕ ಬರ್ತದೆ ಅಂತ ಬಸವನವರು ಹೇಳ್ತಾರೆ. ಅದಕ್ಕಾಗಿ ಒಂದು ಬ್ರಹ್ಮಚರ್ಯವಾಗಿ ನನ್ನ ಬಗ್ಗೆ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕಾದ್ರೆ ಇಳಕಲ್ಲದ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರು ಮಹಾಂತ ಸ್ವಾಮಿಗಳಿಗೆ ಕೇಳಿ. ಇವತ್ತು ಅವರು ಜೀವಂತಿದ್ದಾರೆ.
ಕರ್ನಾಟಕದಿಂದ ಹಿಮಾಲಯದವರೆಗೆ ಸಾಕಷ್ಟು ಪ್ರವಾಸವನ್ನ ಮಾಡಿ ಯೋಗ ಸಾಧನೆಯಲ್ಲಿ ಉತ್ತುಂಗಕ್ಕೆ ಬಂದಾಗ ನಾನು ಪೀಠವನ್ನ ಅರ್ಸ್ಕೊಂಡು ಬಂದಿಲ್ಲ, ಪೀಠವೇ ನನ್ನ ಅರ್ಸ್ಕೊಂಡು ಬಂತು. ಈ ಸಮಾಜದ ನೊಗವನ್ನ ಯಾರೊಬ್ಬರು ಹೊರದೇ ಇದ್ದಾಗ, ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಅನಾಥ ಪ್ರಜ್ಞೆಯ ಕಾಡುತ್ತಿದ್ದಾಗ ಈ ಸಮಾಜದ ನೊಗವನ್ನ ಅತ್ಯಂತ ಜವಾಬ್ದಾರಿಯಿಂದ ಹೊತ್ಕೋಬೇಕು ಅಂತ ಹೇಳಿ ಬಂದಿದ್ದೇನೆ. ನನ್ನ ಎಲ್ಲ ಶಕ್ತಿ, ನನ್ನ ಸಾಮರ್ಥ್ಯವನ್ನ ಸಮಾಜಕ್ಕೆ ಸಮರ್ಪಿಸಿದ್ದೇನೆ. ನಾನು ನನ್ನ ಶಕ್ತಿ, ನನ್ನ ಸಾಮರ್ಥ್ಯವನ್ನ ಸಮಾಜಕ್ಕೆ ಸಮರ್ಪಿಸಿದ್ದೇನೆ. ನಾನು ಯಾವತ್ತೂ ಯಾರೊಬ್ಬರ ಅಡಿಯಾಗದೆ ಸಮಾಜದ ಅಡಿಗೆ ಎಡೆಯಾಗಿದ್ದೇನೆ. ಸಮಾಜ ಸುತ್ತು ಕಟ್ಟುವನ್ನುವಂತಹ ತತ್ವದ ಮೇಲೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಭಕ್ತನ ಮನೆ ಅಂಗಳವೇ ಕಾಸಿ, ಭಕ್ತನೇ ಭೂಮಿಯ ಮೇಲಿನ ಭಗವಂತ ಅಂತೇಳಿ ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ, ಧ್ವನಿಗೆ ಆಧಾರ ಸ್ತಂಭನಾಗಿ ನಮ್ಮ ಸಮಾಜದ ಸಂಸ್ಕೃತಿ, ಪರಂಪರೆ ಇದನ್ನ ಬೆಳೆಸಲಿಕ್ಕೆ ವಾರಸುದಾರನಾಗಿ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಈ ಕ್ಷಣದಿಂದ ಇಡೀ ಸಮಾಜದ ಅತ್ಯಂತ ಕಡು ಬಡವನ ಮನೆಗೆ ಪಾದಾರ್ಪಣೆ ಮಾಡ್ತಾನೆ, ಗ್ರಾಮ ದರ್ಶನವನ್ನ ಮಾಡ್ತಾನೆ. ನನ್ನಿಂದ ಪ್ರಾಮಾಣಿಕವಾಗಿ ನನ್ನ ಶ್ವಾಸ ಇರುವವರೆಗೂ ಈ ಸಮಾಜದ ಕಡು ಬಡವರ ಗುಡಿಸಲ ಇರಲಿ, ಮನೆ ಇರಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಯೌಗಿಕವಾಗಿ ಈ ಸಮಾಜವನ್ನ ಉದ್ಧಾರದ ಹೆದ್ದಾರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸರ್ವ ರೀತಿ ಸನ್ನದ್ಧನಾಗಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇಷ್ಟು ಮಾತ್ರ ನಾನು ಭಕ್ತರು ಉದ್ದೇಶಿಸಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ನಾವು ಯಾವುದೇ ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲ. ನಾನು ಬಹಳ ಸ್ವಚ್ಛವಾಗಿದ್ದೇನೆ. ನಮ್ಮ ಹೆಸರ ಮೇಲೆ 1 ಇಂಚ್ ಭೂಮಿ ಇಲ್ಲ. ಯಾಕಂದ್ರೆ ನಾನು ಹಣವನ್ನ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ, ಜಗತ್ತ ಸುತ್ತಿದವನಿಗೆ. ಆದ್ರೆ ಜನ ಮಾಡಿದ್ದೇನೆ. ಬಡವರು ಇರ್ಲಿ, ಬಲ್ಲಿದ್ರಲಿ. ಯಾಕಂದ್ರೆ ನಾನು ಬಡತನದಲ್ಲೇ ಬಂದವನು. ತಾಯಿಯ ಗರ್ಭದಲ್ಲಿದ್ದಾಗಲೇ ಗುರುವಿನಿಂದ ದೀಕ್ಷೆ ಪಡ್ಕೊಂಡವನು. ನಾಡಿನ ಅನೇಕ ಮಠಗಳಲ್ಲಿ, ಅನೇಕ ಗುರುಗಳಲ್ಲಿ ಅಧ್ಯಯನ ಮಾಡಿದ್ದೇನೆ. ನಾನು ಏನಂಬುದು ನನ್ನ ಜೊತೆ ಕಲಿತಂತಹ ನನ್ನ ಎಲ್ಲ ಸಹಪಾಠಿಗಳಿಗೆ ಒಂದ್ಸಲ ತಾವು ಕೇಳಿ. ನಾಡಿನ ಅನೇಕ ಮಠಾಧೀಶರಿದ್ದಾರೆ, ಇಲ್ಲ ಅನೇಕ ಪೀಠಗಳಿದ್ದಾವೆ. ಆ ಪೀಠದ ಪೀಠಾಧ್ಯಕ್ಷರು ನಾವು ಕಡಿಮಂದ್ರೆ 2 ದಶಕಗಳ ಅವರ ಸ್ನೇಹ ಸಂಬಂಧ. ಇದು ಒಂದು ದಿನದ್ದಲ್ಲ. ನನ್ನ ಉದ್ದೇಶ ಒಂದೇ, ಈ ಸಮಾಜವನ್ನ ಸರ್ವತೋಮುಖವಾಗಿ ಬೆಳೆಸಬೇಕು ಅನ್ನುವುದೇ ಒಂದೇ ಒಂದು ಉದ್ದೇಶ. ಅದಕ್ಕೆ ಉಳಿದೇನು ವಿಚಾರಗಳಿದಾವಲ್ಲ, ಆ ವಿಚಾರಗಳು ಹಣಕಾಸಿನ ಅವ್ಯವಹಾರದ ಬಗ್ಗೆ, ವ್ಯವಹಾರದ ಬಗ್ಗೆ, ಅದಕ್ಕೆ ಸಂಘ ಇದೆ, ಟ್ರಸ್ಟಿಗಳಿದ್ದಾರೆ, ಮತ್ತು ನಮ್ಮ ಆಡಳಿತಾಧಿಕಾರಿಗಳಂತ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ. ಅವರು ಉಳಿದೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಂದು ಒಂದೇ, ಸಮಾಜವೇ, ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಎಲ್ಲರಿಗೂ ಶರಣ ಶರಣಾರ್ಥಿ. ಈಗ ತಮ್ಮನ್ನ ಏನು ಪೀಠಾಧಿಪತಿಯಾಗಿ ಟ್ರಸ್ಟ್ ನೇಮಕ ಮಾಡಬೇಕು ಅಂತ ಆಹ್ವಾನ ಕೊಟ್ರಲ್ಲ, ಅವಾಗ ಅವರ ಇತಿಮಿತಿಗಳು ಏನಿದೆ, ತಮ್ಮ ಅಧಿಕಾರಾವಧಿ ಏನಿದೆ, ತಮಗೆ ಚೆಕ್ ಪವರ್ಸ್ ಆಗಲಿ ಅಥವಾ ಏನಾದ್ರು ಹೇಳಿದ್ರ, ನೀವು ನಮ್ಮ ಹಿಡಿತದಲ್ಲಿ ಇರಬೇಕು, ನಾವು ಹೇಳ್ದಾಗೆ ಕೇಳಬೇಕು, ಆ ಥರದ್ದು ಏನಾದ್ರು ಏನಾದ್ರು ನಿಮ್ಗೆ ನಿಬಂಧನೆಗಳು ಹಾಕಿದ್ರ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಏನು ಹಾಕಿ ಆಮೇಲೆ ನಿಬಂಧನೆಗಳು ಹಾಕಿ ಶುರು ಮಾಡಿದ್ರು? ಈಗ ನಾನು ಮಾಧ್ಯಮಗಳ ಕುರಿತು ಯಾವುದೇ ರೀತಿ ಉತ್ತರ ಕೊಡೋದಿಲ್ಲ.
ಅದಕ್ಕೆ ಸಂಪುಟ ಪತ್ರ ಅಂತಿದೆ. ಒಬ್ಬ ಪೀಠಾಧ್ಯಕ್ಷನ ಮಾಡಬೇಕಾದ್ರೆ ಎಲ್ಲ ಭಕ್ತರು ಸೇರಿಕೊಂಡು ಸಾವಿರ ಭಕ್ತರು ಸೇರಿಕೊಂಡು ನನ್ನ ಪೀಠಾರವನ್ನು ಮಾಡಿದ್ದಾರೆ. ಅದಕ್ಕೆ ಆ ಸಂಪುಟ ಪತ್ರವನ್ನು ನಿಮಗೆ ತಲುಪಿಸ್ತೀವಿ. ಅದರಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ. ಶಾಸ್ತ್ರಪೀಠ ಬಿಟ್ಟು ಇಲ್ಲಿರ್ಬೇಕು ಅಂತಂದ್ರೆ 1 ವರ್ಷ ಗಡುವು ಕೊಟ್ಟಿತ್ತು ಅಂತಂದ್ರೆ ಅದನ್ನು ಇಲ್ಲಿವರೆಗೂ ಬಿಟ್ಟಿಲ್ಲ, 3 ನೋಟಿಸ್ ಕೊಟ್ಟರು ಏನು ಮಾಡಿಲ್ಲ ಅಂತ ಹೇಳಿ. ಈಗ ಅದು ಯಾವುದೂ ನಾನು ಉತ್ತರ ಕೊಡೋದಿಲ್ಲ. ಈಗ ಭಕ್ತರಿಗೆ ಉತ್ತರ ಕೊಟ್ಟಿದ್ದೇನೆ. ಅದು ಸಂಪೂರ್ಣವಾಗಿ ಇನ್ನು ಔಟು ಪ್ರತಿಯೊಂದೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ, ಶ್ರೇಷ್ಠ ಆಡಳಿತಾಧಿಕಾರಿ ಇದ್ದಾರೆ. ಅವರು ತಮ್ಮ ಇಡೀ ಕಳೆದ 2023ನೇ ಇಸ್ವಿಯಿಂದ ಈ ಪೀಠಕ್ಕೆ ಆಡಳಿತಾಧಿಕಾರಿಗೆ ಹೊನ್ನಾಳಿಯಲ್ಲಿ ಅಧಿಕೃತವಾಗಿ ಪೀಠಾಧ್ಯಕ್ಷರು, ಸಂಘ ಮತ್ತು ಟ್ರಸ್ಟಿಗಳು ಸೇರಿಕೊಂಡು ಅವರನ್ನು ಆಡಳಿತಾಧಿಕಾರಿ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ. ನಮ್ಮದು ಇಷ್ಟೇ ಒಂದು, ನಾವು ಕಚ್ಚೆ ಕೈಬಾಯಿ ಭಾಳ ಗಚ್ಚಿದೆ, ಅದನ್ನು ಮಾತ್ರ ಭಕ್ತರು ಹೇಳಲಿಕ್ಕೆ ಸಾಧ್ಯ. ಅಪ್ಪರು ಭಾವುಕರಾದರು, ನೀವು ಭಾವುಕರಾಗ ಅವಶ್ಯಕತೆ ಇಲ್ಲ. ಸಮಾಜನೇ ನಿಮ್ಮ ತಂದೆ ತಾಯಿ, ಸಮಾಜನೇ ನಿಮಗೆಲ್ಲ ಉಸಿರು ಅಂತ ಹೇಳಿದ್ರಿ. ಇಡೀ ಸಮಾಜ ಇವತ್ತು ನಿಮ್ಮ ಜೊತೆಗಿದೆ. ನೀವು ಯಾವತ್ತೂ ಕೂಡ ಇವತ್ತು ಕಣ್ಣೀರು ಹಾಕಿದ್ದು, ಇನ್ನು ಮುಂದೆ ಯಾವತ್ತೂ ಕೂಡ ನೀವು ಭಾವುಕರಾಗಬಾರ್ದು. ಸಮಾಜ ಗಟ್ಟಿಯಾಗಿ ಇಡೀ ರಾಜ್ಯದ ಜನತೆ, ಸಮಾಜ ಇವತ್ತು ನಿಮ್ಮ ಜೊತೆಗಿದೆ. ಯಾವತ್ತೂ ಕೂಡ ಈ ಭಾವುಕ ನೋಡಿ, ಇನ್ನೊಂದ್ಸಲ ತಾವು ದಯಮಾಡಿ ಭಾವುಕರಾಗಬೇಡಿ. ಇಡೀ ಸಮಾಜ ನಿಮ್ಮ ಜೊತೆಗಿದೆ. ನಿಮಗೆ ಏನು ಕೂಡ ತೊಂದರೆ ಇಲ್ಲದಂಗೆ ಭಕ್ತರೇ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನೀವು ಧೈರ್ಯವಾಗಿರ್ಬೇಕಂತಂದೇಳಿ ನಾನು ವಿನಂತಿಯನ್ನು ಮಾಡ್ತೀನಿ.